परमानंद सद्गुरु महाराज योगी रामनेन्द्रवतरिस्मे भक्तोद्धारकारी त्रैलोक्यप्रेमे सद्भक्तरो विद्या नमस्कार गुरुराय श्री रामचंद्र योगी नमस्कार गुरुराय श्री रामचंद्र योगी जय रघुवीर ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಪವಿತ್ರ ಚರಣಾಲಿಂಗಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಪ್ತಾಹದ ಅಧಿಪತಿಗಳಾಗಿರುವಂತಹ ನಮ್ಮೆಲ್ಲರ ಪರಮಗುರುಗಳು ಆಗಿರುವಂತಹ ಸದ್ಗುರು ಸಮರ್ಥ ರಾಜೇ ರಾಮಚಂದ್ರರಾವ್ ಮಹಾರಾಜರ ದಿವ್ಯ ಚರಣಾಲಿಂಗಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಂಪ್ರದಾಯದ ಮೂಲ ಪುರುಷರಿಂದ ಹಿಡಿದು ಇಲ್ಲಿಯವರೆಗೆ ಆಗಿ ಹೋಗಿರುವಂತಹ ಎಲ್ಲ ಸದ್ಗುರುವರ್ಯರ ಚರಣಾಲಿಂಗಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸಪ್ತಾಹದ ಪ್ರಥಮ ದಿನ ದಾಸಬೋಧ ಪೂಜೆ ಮಧ್ಯಾಹ್ನ ಭಜನೆ ಧ್ಯಾನ ಇವೆಲ್ಲವೂ ಸಮರ್ಥರು ಒಂದು ಕೃಪೆಯಿಂದ ನಡೆದುಕೊಂಡು ಬಂದಾವ. ಇನ್ನು ರಾತ್ರಿ ಭಜನೆ, ಆ ರಾತ್ರಿ ಭಜನೆಗಿಂತ ಮೊದಲಿಗೆ ಎರಡು ವಿಚಾರಗಳನ್ನು ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ಈ ಒಂದು ಪರಮಾರ್ಥದ ಪತ್ರದೊಳಗೆ ಸಮರ್ಥರು ಇವತ್ತು ಹೇಳಿದರು, ಭಕ್ತಿ ಮಾರ್ಗದಿಂದ ನಿಶ್ಚಿತವಾಗಿ ನಿಮಗೆಲ್ಲರಿಗೂ ಭಗವಂತನ ಪ್ರಾಪ್ತಿ ಆಗ್ತದೆ ಅಂತೇಳಿ, ನಿಶ್ಚಿತವಾಗಿಯೂ ಆಗ್ತದೆ ಅಂಥೇಳಿ ಪಾಂಡುರಂಗನ ಭಕ್ತರಾಗಲಿ ಭಗವಂತನ ಭಕ್ತರು ಎಂಥೆಂಥ ಭಕ್ತರ ಆಗಿ ಹೋದ್ರಂದ್ರೆ ಸಮರ್ಥ ಅದಕ್ಕೆ ಅಂದರು, ಅಸಂಖ್ಯಾತತೆ ಭಕ್ತ ಬಹುಗುಣಿ ಕೇಳಿ ತಿಹಿ ಸಾಧನಾಚೆ ಬಹು ಕಷ್ಟ ಕೇಳಿ ನವೇ ಕಾರ್ಯಕರ್ತ ಭೂಮಿ ಭಾರ ಸಾಲು ತುಜಾದಾಸನಿ ವ್ಯಕ್ತ ಜನ್ಮಾಸ್ಯ. ರಾಮ, ನಿನ್ನ ಭಕ್ತರು ಅಸಂಖ್ಯ ಭಕ್ತರಾಗಿ ಹೋಗ್ಯಾರ. ಅವರೆಲ್ಲರೂ ನಿನ್ನನ್ನು ಒಲಿಸೋಳಿಕ್ಕೆ ಸಾಕಷ್ಟು ಕಷ್ಟಗಳನ್ನು ಪಟ್ಟಾರ. ಅವರೆಲ್ಲ ಕಷ್ಟಪಟ್ಟಿದ್ದು ನಿನ್ನ ಪ್ರಾಪ್ತಿಯಾಗಿ ನೋಡಬೇಕಾದ್ರೆ ನಾನು ಏನೂ ಮಾಡಲಾರ್ದಂಥ ಒಂದು ಭೂಮಿಗೆ ಬಾರದಂಥ ಒಂದು ನನ್ನ ಸ್ಥಿತಿಯಾಗಿ ಆಗಿರೋದ್ರಿಂದ ಈ ಭೂಮಿಗೆ ಭಾರ ಆಗಿದೆ ಅಂತ ಅಂತಾರವರು. ಮತ್ತು ಇದೇನವರು ಭೂಮಿಗೆ ಭಾರ ಆದವರಲ್ಲ ಅವರು. ಯಾಕಂದ್ರೆ ಆ ಒಂದು ಸಮಯದೊಳಗೆ ಸಮರ್ಥ ರಾಮದಾಸ್ ಮಹಾರಾಜರು ಸದ್ಗುರುವಿನ ಭಕ್ತಿಯಾಗಿ ತಮ್ಮನ್ನು ಸಂಪೂರ್ಣ ಆಯುಷ್ಯವನ್ನೇ ತೊಡಗಿಸಿಕೊಂಡಂಥ ಅವರು ಈ ಮಾತಂತಾರಂದ್ರೆ, ಎಂಥ ದೊಡ್ಡ ಭಕ್ತರು ನಾವು ಆಗಿದ್ದರೂ ಸಹಿತ ಸಾಕಷ್ಟು ನಾವು ಭಗವಂತನ ಒಲಿಮೆಗಾಗಿ ಭಕ್ತಿ ಮಾರ್ಗದೊಳಗೆ ಮುಂದುವರೆದಿದ್ರು ಸಹಿತ ನಮ್ಮ ಸ್ಥಿತಿ ಹಿಂಗಿರಬೇಕು, ನಾ ಏನೂ ಮಾಡಿಲ್ಲ ಅಂತೆ. ಹಂಗೆ ನಾವು ನೋಡ್ಲಿಕ್ಕಾಗಿ ಒಂದು ಗ್ರಂಥ ನಿರ್ಮಾಣ ಮಾಡ್ಯಾರ. ಏನು? ಭಕ್ತಿ ವಿಜಯ. ಇದು ಬಹಳ ಪುರಾಣ ಮೂಲದಿಂದ ಸರ್ವಸಾಧಾರಣ ನಮ್ಮ ತಂದೆಯವರು 1935 ಒಬ್ಬರು ಯಾರು ಅವರಿಗೆ ಕೊಟ್ಟಿದ್ರು. ಹಳೆಯದು ಅದ್ರಾಗ ಎಷ್ಟು ಮಂದಿ ಭಕ್ತರಾಗಿ ಹೋಗ್ಯಾರ, ಎಷ್ಟು ಮಂದಿ ಏನಪ್ಪ ಅಂದ್ರೆ ಆ ಭಕ್ತಿಯ ಒಂದು ಕಾರಣದಿಂದಲೇ ಭಗವಂತನ ಪ್ರಾಪ್ತಿ ಮಾಡ್ಕೊಂಡಾರ. ಹೆಂಗೆ ಮಾಡ್ಕೊಂಡ್ರು ಅಂದ್ರೆ
ಕೇವಲ ನಿಷ್ಠೆಯಲ್ಲಿ ಇಟ್ಟದಕ್ಕೆ ಮಾಡಿಕೊಂಡು ಸಮರ್ಥರಾದರು 18ನೇ ದಶಕದೊಳಗೆ ಅಂತಾರೆ, ಅಂತರ್ನಿಷ್ಠ ತಿದ್ದುಕೆ ಇರ್ತದಲ್ಲಿ ಅಂತರ್ಭ್ರಷ್ಟ ತಿದ್ದುಕೆ ಕೂಡ ಯಾರು ಪಾರಾಗ್ತಾರಪ್ಪ ಹಂಗಾರ? ಈ ಭಕ್ತಿ ಮಾರ್ಗದಾಗ ಸಾಕಷ್ಟು ಮಂದಿ ಇದ್ದಾರೆ, ಎಲ್ಲರೂ ಪಾರಾಗ್ತಾರೋ ಎಲ್ಲರೂ ಆಗೋದಿಲ್ಲ ಅಂತಾರ. ಯಾರು ತಮ್ಮ ಸದ್ಗುರುಗಳ ಮೇಲೆ ಅಖಂಡ ನಿಷ್ಠೆಯಲ್ಲಿರ್ತಾರಲ್ಲ ಅವರಷ್ಟೇ ಪಾರಾಗ್ತಾರೆ. ಅಂತರ್ನಿಷ್ಠ ತಿದ್ದುಕೆ ತರಲಿ ಅಷ್ಟೇ ಪಾರಾಗ್ತಾರೆ, ಅಂತರ್ಭ್ರಷ್ಟ ತಿದ್ದುಕೆ ಬುಡಾನೆ. ಯಾರ ಮನಸ್ಸು ಹೊಯ್ದಾಡ್ಲಿಕ್ಕತ್ತದ ಇಲ್ಲಿ ಭಕ್ತಿ ಮಾಡೋದು, ಮತ್ತೊಬ್ಬ ಅಲ್ಲಿ ಮಾಡೋದು, ಇವ್ರಿಗಿಂತ ಅವ್ರು ಚಲೋ ಅವ್ರಿಗಿಂತ ಇವ್ರು ಚಲೋ ಅಂತೇಳಿ ಬಾಹ್ಯಾಕಾರೇ ಭರಂಗಳೇ ಲೋಕಾಚಾರ. ಜಗತ್ತಿನೊಳಗೆ ಭಾಳಷ್ಟು ಏನಪ್ಪ ಅಂದ್ರೆ ಸಂಪ್ರದಾಯಗಳವ, ಭಾಳಷ್ಟು ಭಕ್ತಿ ಮಾರ್ಗಗಳವ. ಅವನ್ನೆಲ್ಲ ನೋಡಿ ನಮ್ಗಿಂತ ಶ್ರೇಷ್ಠದಲ್ಲ ಅಂತ ಮನಸ್ಸಿನಾಗ ಬಂದು ಸಹಿತ ಅವ್ರು ಪಾರಾಗಿಲ್ಲ. ಶ್ರೇಷ್ಠ ಸದ್ಗುರುಗಳು, ನಮ್ಮ ಸದ್ಗುರುಗಳು ನಮ್ಗೆ ಏನು ಹೇಳ್ಕೊಟ್ಟಲ್ಲ ಅದು ಶ್ರೇಷ್ಠ. ಹಂಗೆ ನಿಷ್ಠೆಯಲ್ಲಿ ಇಟ್ಟಂಥ ಭಕ್ತರು ಸಾಕಷ್ಟು ಮಂದಿ ಆಗಿರ್ತಾರೆ. ನಾನು ಭಕ್ತಿ ವಿಜಯದೊಳಗ ಆ ಗ್ರಂಥವನ್ನು ಇನ್ನೂ ನೋಡಿರ್ಬೇಕು, ಭಾಳಷ್ಟು ಬಂದಾಗ್ಯಾರ. ಈಗ ನಾವು ಮೊನ್ನೆ ಕೀರ್ತನದೊಳಗೆ ಊಂಚ ನೀಚಕ ಹೀನೇನೆ ಭಗವಂತ ಅನ್ನುವಂಥ ಒಂದು ಅಲಂಗಳೊಳಗೆ ಬಹಳಷ್ಟು ಅಂದ್ರೆ 13 ನುಡಿಯಲ್ಲಿ 26 ಮಂದಿ ಭಕ್ತರ ಬಗ್ಗೆ ಅದ್ರಾಗ ಹೇಳ್ಯಾರ. ಅದನ್ನು ಬಿಟ್ಟು ಇವತ್ತು ನಾನೇನು ಮಾಡ್ಬೇಕಂತ ನಾನೇನು ಇವತ್ತು ಹೀಗೆ ಬಂದು ನನಗೆ ಒಂದು ಒಳಗೆ ಒಂದಲ್ಲ ಅಂಥ ಒಂದು 2 ಭಕ್ತರ ಒಳಗಿನ ಪ್ರಸಂಗಗಳ ಪೂರ ಅವರ ಚರಿತ್ರೆ ಅಲ್ಲ, ಒಂದೊಂದು ಪ್ರಸಂಗ. ಆ ಪ್ರಸಂಗದಿಂದ ನಮಗೊಂದು ಕಲೀಲಿಕ್ಕೆ ಪಾಠ ಸಿಗ್ತದೆ. ಒಂದು ಸದ್ಗುರುಗಳ ಭಕ್ತಿ ಮಾಡೋರು ಆರ್ಥಿಕದಿಂದ ಅವರು ಬಡವರಾಗಿದ್ದರು ಸಹಿತ ಅವ್ರು ಎಂದೂ ನಾವು ಬಡವರು ಅಂತೇಳಿ ಅನ್ನೋದಿಲ್ಲ. ಏನು ಯಾಕಂದ್ರೆ ಅವರು ಸರ್ವತೋಮುಖ ಜವಾಬ್ದಾರಿಯನ್ನು ಭಗವಂತ ತಗೊಂಡಾಗ, ಸದ್ಗುರುಗಳು ತಗೊಂಡಾಗ ಅವ್ರು ಹೆಂಗೆ ಬಡವರಾಗಿರ್ತಾರ, ಈ ನಿಷ್ಠ ಇತ್ತಂತ ಭಕ್ತರು ಇದ್ದಾರೆ. ಇನ್ನು ಸದ್ಗುರುಗಳ ಒಂದು ಒಲವಿಗಾಗಿ ಏನೊಂದು ಉಪಾಸನೆಯನ್ನು ಕಟ್ಟುನಿಟ್ಟಿನಿಂದ ಮಾಡಲಿಕ್ಕಂತಾರಲ್ಲ ಅಂಥವ್ರು ಪಾಲನೆ. ಅಂಥ ಕಟ್ಟುನಿಟ್ಟಿನಿಂದ ಮಾಡುವಂಥ ಒಬ್ಬ ಭಕ್ತರು ಯಾರಪ್ಪ ಅಂದ್ರೆ ಜೋಗ ಪರಮಾನಂದ ಆಗಿ. ಯಾರು? ಜೋಗ ಪರಮಾನಂದ. ಇನ್ನು ನಾವು ಶ್ರೀಮಂತರು ಅಂತೇಳಿ ತಿನ್ಲಿಕ್ಕೆ ಇವತ್ತಿನ ದಿವಸ ಏನೂ ಇಲ್ಲೇ ಇಲ್ಲ ಅಂದ್ರೂ ಸಹಿತ ನಾವು ಶ್ರೀಮಂತರು ಅಂತೇಳಿ ಅನಂತದಿಂದ ವಿಠ್ಠಲ ಭಕ್ತಿ ಮಾಡುವಂತಹ ಭಕ್ತರು ಆಗಿ ಹೋಗ್ಯಾರ. ಅಂಥದ್ರೊಳಗೆ ಅದಕ್ಕೊಂದು ಆ ಬಡವರು ಅಂತ ತಿಳ್ಕೊಂಡಂಥ ಭಕ್ತರು ಹೆಂಗಿರ್ತಾರೆ ಅನ್ನುವಂಥದ್ದು ಜಗತ್ತಿಗೆ ತೋರಿಸುವ ಸಂಬಂಧ ಪರಿಸಾ ಭಾಗವತ ಅಂತೇಳಿ ಒಬ್ಬರು ಬರ್ತಾರೆ. ಇವರು ಪಂಢರಪುರದಾಗ ಆಗಿ ಹೋಗ್ಯಾರ. ಅವ್ರ ಜೋಗ ಪರಮಾನಂದ ಅವರು ಸೋಲಾಪುರ ಅಂತಲೇ ಬಾರ್ಸಿ ಅಂತದಲ್ಲ, ಬಾರ್ಸಿ ಒಳಗೆ ಇವ್ರ ಜೀವನದಲ್ಲೂ ಒಂದೊಂದು ಘಟನೆಗಳು ಅಷ್ಟೇ. ನಾ ಇವತ್ತು ಅಂದ್ರೆ ಯಾಕೆ ನಾ ಇವನ್ನೆಲ್ಲ ಚರ್ಚೆ ಮಾಡಬೇಕಂದ್ರೆ ಭಗವಂತನ ಒಲಿವಿಗಾಗಿ ಅವ್ರು ಏನು ಮಾಡ್ಯಾರಲ್ಲ ಅದ್ರ ಸ್ವಲ್ಪ ಕಿಂಚಿತ್ತಾಗೂ ನಾವು ಮಾಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ಸ್ಫೂರ್ತಿ ಬರಬೇಕು. ಈಗ ನೋಡಿರಿ, ಜೋಗ ಪರಮಾನಂದನ್ನೇ ನಾವು ತಗೋದು. ಜೋಗ ಪರಮಾನಂದ ಅವರು ಒಂದು 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 ಏನಪ್ಪ ಒಂದು ಸಂಕಲ್ಪ ಮಾಡಿದ್ರು, ನಾ ಹಿಂಗೆ ಮಾಡಬೇಕು ಅಂತೇಳಿ. ಆ ಸಂಕಲ್ಪ ಮಾಡಿದ್ದಕ್ಕೆ ಅದನ್ನು ಏನಾದರೂ ಸಹಿತ ತಂದು ಬಿಡುವಂಥದ್ದು ಅವರು ಅದು ಬಿಡ್ತಿದ್ದಿಲ್ಲ. ಏನು ಮಾಡಿದ್ರಂದ್ರೆ ತಮ್ಮ ಮನೆಯಿಂದ ಬಾರ್ಸಿ ಒಳಗೆ ಶಿವಮಂದಿರದ ಒಂದು ಸಾರು 1 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇರಬೇಕು. ಆ ಶಿವಮಂದಿರಕ್ಕೆ ದಿವಸ ಮನೆಯಿಂದ ದೀಡ್ ನಮಸ್ಕಾರ ಹಾಕೋತ ಹೋಗೋದು, ಹೋಗಿ ಶಿವನ ದರ್ಶನ ತಗೋದು, ಮತ್ತು ದೀಡ್ ನಮಸ್ಕಾರ ಹಾಕಿ ಮತ್ತು ಬರೋದು. ಇದು ಅವರು ಒಂದು ಸಂಕಲ್ಪ ಮಾಡಿ ಅದನ್ನು ಮಾಡ್ಕೋತಾನೆ ಇದ್ರು. ಎಂಥ ಪರಿಸ್ಥಿತಿಯೊಳಗೂ ಸಹಿತ ಬಿಡ್ತಿದ್ದಿಲ್ಲ. ಇವತ್ತು ಮಳೆ ಆಗಲಿ, ಚಳಿ ಇರಲಿ, ಬಿಸಿಲಿರಲಿ, ಇದನ್ನು ಒಟ್ಟವರು ಎಂದೂ ತಪ್ಪಿಸ್ತಿದ್ದಿಲ್ಲ. ಇದನ್ನು ನಾವು ನೋಡ್ಕೋಬೇಕು. ಈಗ ಮಹಾರಾಜ ನಾವು ಒಂದು 4 ಹೊತ್ತಿನ ಭಜನೆ ಮಾಡಲಿಕ್ಕತ್ತೀವಿ, ದಿವಸ 1 ತಾಸು 2 ತಾಸು ಧ್ಯಾನ ಮಾಡ್ಬೇಕಂತ ಮಾಡೇವು. ಏನಾದರೂ ಒಂದು ಸಂಕಲ್ಪ ಮಾಡಿದ್ಮೇಲೆ ಬಿಡಬಾರ್ದು. ಸಂತರ ಒಂದು ವಿಶೇಷ ಲಕ್ಷಣ ಅಂದ್ರೆ ಅವ್ರು ಏನು ಸಂಕಲ್ಪ ಮಾಡ್ತಾರ, ಏನು ಹಿಡಿತಾರಲ್ಲ ಅದನ್ನು ಬಿಡುವುದಿಲ್ಲ.
ಆಮೇಲೆ ಏನು ಬಿಟ್ಟಿರ್ತಾರಲ್ಲ ಅದನ್ನು ಹಿಡಿಯೋದಿಲ್ಲ. ಏನೊಂದು ಬಿಟ್ಟಿರ್ತಾರಲ್ಲ, ಈಗ ನಮ್ಮ ಮಹಾರಾಜ ಪ್ರಪಂಚ ಬಿಟ್ಟರು, ತಿರುಗಿ ಬಂತು ಅದಕ್ಕೆ ಹೋಗಲಿಲ್ಲ. ಬಿಟ್ಟದ್ದು ಹಿಡಿದಿಲ್ಲ, ಹಿಡಿದದ್ದು ಬಿಡೋದಿಲ್ಲ. ಇಂಥ ನೇಮ ಅಂತ ಆ ನೇಮ ಹಾಕೊಂಡ್ರೆ ಅದು ಬೀಳತ್ತಿದ್ದಿಲ್ಲ. ಈಗ ನಮ್ಮ ಮಹಾರಾಜರದಿತ್ತು, ಒಟ್ಟ ಬಸ್ನಿಗಳು ತಪ್ಪಿಸ್ತಿದ್ದಿಲ್ಲ. ಎಲ್ಲಿ ಪ್ರವಾಸನಾಗಿದ್ರು ಸಹಿತ, ಬಸ್ನಾಗಿದ್ರು ಸಹಿತ ದಾಸೋದು ಓದಿಸೋದು, ಭಜನೆ ಮಾಡೋದೇ, ಯಾವಾಗೂ ಬಿಡ್ತಿದ್ದಿಲ್ಲ. ಮತ್ತು ಮಧ್ಯಾಹ್ನ ಭಜನೆ ಮಾಡ್ಬೇಕಾದ್ರೆ ನಿಂತೇ ಮಾಡ್ತಿದ್ರು ಅವರು. ಎಷ್ಟು ವಯಸ್ಸಾದರೂ ಸಹಿತ ನಾವೀಗ ಕಾಲು ಅಂತ ಕೂಡ್ತಿದ್ದಿಲ್ಲ. ಅದು ಏನೋ ಒಂದು ನಿರ್ಣಯ ಮಾಡ್ಕೊಂಡಿದ್ದಿಲ್ಲ, ಅದನ್ನು ತಪ್ಪಿಸ್ತಿದ್ರು. ಹಾಗೆ ಜೋಗ ಪರಮಾನಂದ ಏನು ಮಾಡ್ತಿದ್ದು ಅಂದ್ರೆ, ದಿವಸ ಸ್ನಾನ ಮಾಡೋದು, ದೀರ್ಘ ನಮಸ್ಕಾರ ಕೊಟ್ಟು ಹೋಗೋದು, ದೀರ್ಘ ನಮಸ್ಕಾರ ಮಾಡಿ ಬರೋದು. ಇವನ ಭಕ್ತಿ ಹೆಂಗಿತ್ತು ಅಂದರೆ, ಮತ್ತು ತಾನು ಉದ್ಯೋಗ ಮಾಡ್ತಿದ್ದ, ಪ್ರಾಮಾಣಿಕವಾದ ಜೀವನ ಬದುಕ್ತಿದ್ದ. ಅದು ಶ್ರೀಮಂತರೇ ಇರಲಿ, ಇದುವರೆ ಇರಲಿ, ಒಟ್ಟು ಇದೊಂದು ಪಾಲಿಸ್ತಿದ್ದ. ಈ ಒಂದೇ ನಿಯಮ ನಾವು ಇಟ್ಕೊಂಡು ತಿಳ್ಕೊಂಡು ಜಗತ್ತ ಒಮ್ಮೆ ಅದಕ್ಕೆ ಅವ್ರಿಗೆ ಗೊತ್ತಾಯ್ತು ಅಂದ್ರೆ, ಆ ವ್ಯಕ್ತಿ ಮೇಲೆ ಭಯಂಕರ ಒಂದು ಏನಪ್ಪ ಅಂದರೆ ಶ್ರದ್ಧಾ ಉಂಟು. ಯಾಕಂದರೆ ಇವ್ರು ಏನೂ ಮಾಡ್ತಿರೋದಿಲ್ಲ, ಮತ್ತು ಮಾಡಿದವರು ಇಷ್ಟು ಕಟ್ಟಿ ಹಿಡಿದು ಮಾಡ್ತಾರಲ್ಲಪ್ಪ ಅಂತೇಳಿ. ನಮಗೆ ನೋಡ್ರಿ, 4 ಹೊತ್ತು ಭಜನೆ ತಪ್ಪಿಸಲಾರ್ದ ಮಾಡೋರು. ಈಗ ನಮ್ಮ ತಾಯಿಯವರು ತಿಳ್ಕೊಂಡ್ರು, ಹಿಂದೂ ಮನೆ ತಿಳ್ಕೊಂಡ್ರು. ಈಗ ಜ್ಞಾನ ಸಾಹೇಬ್ ಇವ್ರು ಕೆಲವೊಬ್ರು ಏನು ಹಿಂದೆ ಕಾಯಿ ಹೋಗ್ಯಾರಲ್ಲ ಮಹಾರಾಜರಾಗ, 4 ಹೊತ್ತು ಭಜನೆ ಯಾವ ಕಾಲಕ್ಕೂ ಬಿಡ್ತಿದ್ದಿಲ್ಲ, ದಾಸಬೋಧ ಓದೇ ಮಾಡ್ತಿದ್ದರು. ಅವನ್ನೆಲ್ಲ ನೆನೆಸಿದ್ರೆ ಅನ್ನಿಸ್ತದೆ, ಏನಪ್ಪ ಅದು ಒಂದು ರೀತಿ ನಮಗೆ ಅವ್ರ ಬಗ್ಗೆ ಅಂತ ಒಂದು ಶ್ರದ್ಧಾ ಹುಡ್ತದ. ಹಂಗೆ ಇವ್ರ ಮೇಲೂ ಎಲ್ಲ ಊರು ಜನ ಶ್ರದ್ಧಾ ಇಟ್ಕೊಂಡಿದ್ರು. ಒಂದು ದಿವಸ ಏನಾಗ್ತಂದ್ರೆ, ಒಬ್ಬರು ದೊಡ್ಡ ರೇಷ್ಮೆ ಮಡಿ ಮಾರುವಂಥ ವ್ಯಾಪಾರಿಗಳಲ್ಲಿ ಬರ್ತಾರೆ, ಎಲ್ಲೇ ಬಾರಿಸಿ ಒಂದು ಕಡೆ ಮಾರ್ಕೊತ ಕೂತಿರ್ತಾರೆ. ಚಲೋ ಅಗದಿ ಪ್ಯೂರ್ ರೇಷ್ಮೆ, ಈಗಿನ ಗತಿ ಅಲ್ಲ, ಪ್ಯೂರ್ ರೇಷ್ಮೆ, ಅಗದಿ ಕಿಮ್ಮತ್ತಿನ ರೇಷ್ಮೆ. ಇವ್ರು ದಿವಸ ನೋಡ್ತಾರೆ, ಒಂದು 2-3 ದಿವಸ ವ್ಯಾಪಾರ ಮಾಡ್ಕೊತಿದ್ದಾಗ ಏನು ದೀರ್ಘ ನಮಸ್ಕಾರ ಹಾಕೋತ ಹೋಗ್ತಿರ್ತಾರಲ್ಲ ಜೋಗ ಪರಮಾನಂದ. ಇವ್ರು ಯಾರು ಅಂತೇಳಿ ಓಡಾಟ ಮಾಡ್ಕೊತೆ, ಅವ್ರು ದೊಡ್ಡ ಬಂದಿದ್ದಾರೆ ಮತ್ತು ಹಿಂಗೆ ಈ ಒಂದು ಏನು ಹಾಕ್ಕೊಂಡು ಬಿಟ್ಟಾರ ಅವರು, ನಮ್ಮ ಊರಾಗೆ ಅಂಥ ವ್ಯಕ್ತಿ ಸಿಗುವುದಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಆ ವ್ಯಾಪಾರಿಗೆ ಏನಿಸ್ತದೆ, ಇಷ್ಟು ದಿವಸ ವ್ಯಾಪಾರ ಮಾಡೀನಿ, ಬೇಕಾದಷ್ಟು ಗಳಿಸೀನಿ ಈ ರೇಷ್ಮೆ. ಇವತ್ತಿನ ದಿವಸ ಇಂಥ ಮಹಾನ್ ಭಕ್ತಿದ್ದಾನಂದ್ರೆ ಅವು ಒಂದು ರೇಷ್ಮೆ ಮಡಿ ಕೊಡಬೇಕು ಅಂತೇಳಿ ಅವ್ರ ಮನಸ್ಸಿನಾಗ ಬರ್ತದೆ. ಅವತ್ತೇನು ಬಂದಾಗ ಹೋಗಿ ನಮಸ್ಕಾರ ಮಾಡ್ತಾನವ ವ್ಯಾಪಾರಿ. ಅಗ್ದಿ ತನ್ನಂತ ಇರುವಂಥದ್ರೊಳಗೆ ಶ್ರೇಷ್ಠ ಅಂತ ರೇಷ್ಮೆ ಮಡಿ, ಅದನ್ನು ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡ್ತಾನೆ. ಇದನ್ನು ನೀವು ಉಟ್ಕೊಂಡ್ರೆ ಅಂದರೆ ನನಗೆ ಭಾಳ ಆನಂದ ಆಗ್ತದೆ ಅಂತ ಅಂದ್ಕೊಂಡೆ. ಮತ್ತು ಭಕ್ತಿಯಿಂದ ಕೊಟ್ಟಾನಂತೆ ತೊಗೋತಾರೆ. ಅದು ಭಗವಂತನ ಒಂದು ಪ್ರಸಾದ ಅಂತ ತೊಗೊಂಡು ಮರುದಿವಸ ನೀವು ಹಿಂಗೆ ಬರಬೇಡ್ರಿ, ಆ ರೇಷ್ಮೆ ಮಡಿ ಉಟ್ಟೆ ನೀವು ದೀರ್ಘ ನಮಸ್ಕಾರ ಹಾಕ್ಬೇಕು ಕೂಡಲೇ ಮರುದಿವಸ ಸ್ನಾನ ಮಾಡಿ ರೇಷ್ಮೆ ಮಡಿ ಉಡ್ತಾನೆ. ಉಟ್ಟ ದೀರ್ಘ ನಮಸ್ಕಾರ ಹಾಕ್ಲಿಕ್ಕೆ ಹೋಗ್ತಾನೆ. ಅವ ಜಿಟಿ ಮಳೆಯಾಗಿ ಏನಾಗ್ತಾ ಅಲ್ಲೇ ಒಂದು ಕಡೆ ನೀರು ನಿಂತದ್ದು, ಒಂದು ಕಡೆ ಕೆಸರಾಗಿತ್ತು. ಹಿಂಗೆ ಅಲ್ಲಿ ಹೋಗೋ ಹಾದಿಯಾಗಿರ್ತದೆ. ಇವ ಏನು ದೀರ್ಘ ನಮಸ್ಕಾರ ಹಾಕ್ಲಿಕ್ಕತ್ತಲ್ಲ, ಇಂಥ ಕಿಮ್ಮತ್ತಿನ ಮಡಿಯದ ರಾಡಿ ಆಗ್ತದೆ ಅಂತೇಳಿ ತಲೆಯಾಗ ಹೋಗಿ ಬಂದು ರಾಡಿ ಆಗ್ತದೆ, ಕೆಡಿಸೋದಾಗ್ತದೆ. ನಾನು ಪಾಪ ಇಂಥದ್ದು ಕಿಮ್ಮತ್ತಿಂದ ಕೊಟ್ಟಾನ, ಅತಿ ಕಿಮ್ಮತ್ತಿಂದ. ಅದಕ್ಕೆ ಏನು ಮಾಡೋದು, ಹಿಂಗೆ ಒಂದು ದೀರ್ಘ ನಮಸ್ಕಾರ ಹಾಕೋದು, ಇಲ್ಲೇನೋ ನೀರು ಇತ್ತಂದ್ರೆ ಹೀಗೆ ಹೋಗೋದು, ಮತ್ತು ಆ ಕಡೆ ಇತ್ತಂದ್ರೆ ಮತ್ತೆ ಈ ಕಡೆ ಬರೋದು, ಹಿಂಗೆ ಗುಡಿ ತನಕ ಹೋಗ್ಬೇಕಾದ್ರೆ ದಿವಸ 8 ಸಮಯದ ಹೋಗ್ತಾರಲ್ಲ, ಅದ್ರ ಡಬಲ್ ಸಮಯ ಆದರೂ ಹೋಗಿ ಮುಟ್ಟೋದಿಲ್ಲ. ಅವಂತಾನೆ ಎಷ್ಟು ನಾ ಆನಂದದಿಂದ ಹಾಕಿದ್ದೆ. ಇವತ್ತು ಈ ಮಡಿ ನನ್ನ ಪೂರ್ಣ ಮನಸ್ಸು ವಿಚಲಿತ ಮಾಡಿಬಿಡ್ತು. ಈ ಮಡಿ ಮೇಲೆ ಒಂದು ಮೋಹ ನನ್ನ ನೇಮಕ್ಕೆ ಬಾಧ ತಂದು ಕೊಡ್ತು, ಭಗವಂತನ ಭಕ್ತಿಗೆ ಬಾಧ ಮಾಡ್ತು ಅಂತೇಳಿ ಮನಸ್ಸಿಗೆ ಅನುತಾಪ ಆಗಿಬಿಡ್ತು, ಭಾಳ ಪಶ್ಚಾತ್ತಾಪ ಆಗಿಬಿಡ್ತು. ಆಗೇನು ಮಾಡ್ತಾನೆ, ಒಬ್ಬವ ಈ ಹೊಲಕ್ಕೆ ಕೂರಿಗೆ ಹೊಡಲಿಕ್ಕೆ 2 ಚೋಚು ಅಗ್ರಿ ಸಣ್ಣ ಓರಿಗಳು ಅಂತಾರಲ್ಲ ಅಂತ ಹುಡ್ಕೊಂಡು ಕೂರ್ಗಿ ತೊಗೊಂಡು ಹೊಲಕ್ಕೆ ಹೊಂಟಿರ್ತಾನೆ. ಇವು ಹೋಗಿ ಅಂತ ಜೋಗ ಪರಮಾನಂದ ಸ್ವಲ್ಪ ನಿಂದ್ರಪ್ಪ ಅಂದು ಕೂಡಲೇ ಯಾಕ್ರಿ ಅಂತ ಹೇಳಂತ, ಇಲ್ಲ ನಾನೊಂದು ಕೆಲಸ ಮಾಡ್ತೀನಿ. ಏನು ಹೇಳಿದೆ, ಆ ಮಡಿ ಏನದಲ್ಲ ಬಿಚ್ಚಿ ಈ ಮಡಿ ನಿನಗೆ ಕೊಡ್ತೀನಿ, ನಂದೊಂದು ಕೆಲಸ ಮಾಡಿ ಕೇಳ್ತೀಯ. ಅವು ಮತ್ತು ಇಂಥ ಮಡಿ ಕೊಡ್ತೀವಿ ತಗೋತಾನೆ. ಏನು ಹೇಳ್ರಿ ಅಂದ ಕೂಡಲೇ ಆ ನಗಕ್ಕೆ
ಇದು ಅವಲ್ಲ ಹೋರಿಗಳು ಗುಡಿಲ್ಲ, ಅಲ್ಲಿಂದ ಏನೋ ಒಂದು ಹಾಕಿ ಬಂದದಲ್ಲ, ನನ್ನ ಎರಡೂ ಕೈ ಕಟ್ಟ, ಎರಡೂ ಕೈ ಕಟ್ಟಿ ನೀ ಶಿಸ್ತಾಗಿ ಅವು ಎರಡು ಇದು ಹೋರಿಗಳು ಬಡಿ ನೀವು ಅವು ಓಡಿ ಎತ್ತು ಕೊಡ್ತಾವೆ ಅಂತಾರೆ. ಏನ್ರಿ ಅವು ಮೊದಲೇ ಕಸಲು ಒಟ್ಟ ಇದ್ರು ಹೊಡೆದ್ರೆ ಹೊಡೀನಿ ಅಂತ. ಅಂದ್ರೆ ಈ ಶರೀರ ಮೇಲೆ ಮೋಹ, ಮಡಿ ಮೇಲೆ ಮೋಹ ಇವತ್ತಿನ ದಿವಸ ನನಗೆ ನನ್ನ ನೇಮಕ್ಕೆ ಮಾತು ಬಂತಲ್ಲ ಅಂತಂತೇಳಿ ಹೊಡಿ ಅಂದ್ಕೂಡಲೇ ಓಡಿ ಶುರು ಮಾಡಿಬಿಡ್ತಾವ. ಅಲ್ಲಿ ಇಲ್ಲಿ ಎಳ್ಕೊಂಡು ಹೋಗ್ಲಿಕ್ಕತ್ತಾವ, ಮೈಯೆಲ್ಲ ಹರಿದು ಬಿಡ್ತದೆ, ಮೈ ತುಂಬ ರಕ್ತ ಆಗ್ತದೆ. ಏನಾದರೂ ಸಹಿತ ಇದಕ್ಕೆ ಪೂರ್ಣ ಶಿಕ್ಷೆ ಆಗಲಿ ಅಂಥೇಳಿ ಹೋಗಿ 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 ಎಲ್ಲ ಮೈ ತುಂಬ ಪೂರ್ಣ ಪ್ರಜ್ಞೆ ಹೋಗಿಬಿಟ್ಟಿರ್ತದೆ. ಅಂಥದ್ರಾಗ ಎದ್ದು ನಿಂದಿರ್ತಾವೆ. ನಿಂತ ಇವ ಬಿದ್ದು ಬಿಟ್ಟಿರ್ತಾನೆ ಮೈ ತುಂಬ ರಕ್ತಾಗೆ. ಶಿವನೇ ಪ್ರತ್ಯಕ್ಷ ಆಗಿ ಬಂದಿದ್ದ. ಯಾರ ಸಂಬಂಧ ಭಕ್ತಿ ಮಾಡ್ತಿದ್ದಿಲ್ಲ ಅಂದ್ರೆ ಅವು ಮೈನಾಡಿ ಕೈ ಆಡಿಸ್ಬಿಟ್ಟು ಆಗ್ತದೆ. ಏನು ಜೋಗ ಏನು ಇಷ್ಟು ಕಠಿಣ ನಿಯಮ ಹಾಕೋಬಾರ್ದು, ಏನಾಗ್ತಿತ್ತು? ಇಲ್ಲ ಇದು ನಾನು ಇವತ್ತು ನೀನು ಭಕ್ತಿಗೆ ಅಡ್ಡ ಬಂದದು ಅಂತೇಳಿ ಅಂದಾಗ ಶಿವ ಅಂತಾರೆ, ನಿನ್ನಂಥ ಭಕ್ತನೇ ನೋಡಿಲ್ಲ ಅಂದ್ರೆ ತನ್ನ ನಿಜ ಸ್ವರೂಪ ತೋರಿಸ್ತಾನೆ ಅನ್ನುವಂಥದ್ದು ಆ ಇದ್ರೊಳಗೆ ಕತ್ತಿ ಬರ್ತದೆ. ಅಂದರೆ ಇದರಿಂದ ನಮಗೇನು ತಿಳಿತದೆ ಅಂದರೆ, ಯಾವುದೇ ನಿಯಮ ಹಾಕ್ಕೊಂಡ್ರೆ ಆ ನಿಯಮ ಏನಾದರೂ ಸಹಿತ ಬಿಡ್ಲಿಕ್ಕೆ ಹೋಗಿ ಬೇಕಾದಾಗಲಿ. ಪ್ರಾಣಜಾವು ಅಥವಾ ರಾಹು, ಪಾಂಡುರಂಗಿ ದೃಢಭಾವು. ಚಾಕಣದಿಂದ 2,000 ಮಂದಿ ಸೈನಿಕರು ಶಿವಾಜಿ ಮಹಾರಾಜ ನೀಡ್ಲಿಕ್ಕೆ ಬಂದಿರೋದು. ಪುಣಾದೊಳಗೆ ಆ ಗಾಣಿಗೇರ ಮನೆಯಾಗ ಕೀರ್ತನ ನಡೆದಿತ್ತು. ಹಿಂದೆ ಬೆನ್ನು ಹತ್ತಿದ್ರು ಸಹ ಇದು ಕೀರ್ತನ ತುಕಾರಾಮ್ ಮಹಾರಾಜರು ನಡೆದಂತೆ ಶಿವಾಜಿ ಮಹಾರಾಜರು ಹೋಗಿ ಕೂತ್ಬಿಟ್ರು. ಅವರೆಲ್ಲ ಬೆನ್ನು ಹತ್ತಿ ಹಿಡ್ಕೊಂಡು ಹೋಗ್ಲಿಕ್ಕೆ ಅವ್ರು ಬಂದಾರ. ಇವು ಕೇಳ್ಕೊತ ಕೂತು ಬಿಟ್ಟಾನ. ಶಿವಾಜಿ ಮಹಾರಾಜ್ ಕೂತಾನ, ಶಿಸ್ತಾಗಿ ಕೀರ್ತನ ಮಾಡ್ಲಿಕ್ಕೆ ತುಕಾರಾಮ್ ಮಹಾರಾಜರು ಅವರು ಬಂದು ಸುತ್ತ ಹೊಡೆದು ಬಿಟ್ಟರು. ಗೂಢಚಾರ ಬಂದರು, ಮಹಾರಾಜ್ ಹಿಂಗೆ ಹಿಡಿಲಿಕ್ಕೆ ಬಂದಾರ ಅಂದ್ರೆ ಆವಾಗ ಈ ಅಭಂಗ ಅಂತ ತುಕಾರಾಮ್ ಮಹಾರಾಜ, ಪ್ರಾಣ ಜಾವೋ ಅಥವಾ ರಾಹು, ಪಾಂಡುರಂಗಿ ದೃಢಭಾವು ಅಂತೇಳಿ ವಿಠ್ಠಲ ಅಂತಂದ್ರೆ ಹೆಂಗಾಗ್ತಂದ್ರೆ ಒಳಗೆ ಹೋಗ್ತಾರೆ ಶಿವಾಜಿ ಮಹಾರಾಜ ಹಿಡಲಿಕ್ಕೆ. ಎಲ್ಲಿ ನೋಡ್ತೇನೆ ಶಿವಾಜಿ ಮಹಾರಾಜ ಕಾಣಿಸ್ತಾರೆ. ಯಾರು ಹಿಡಲಿಕ್ಕೆ ಹೋದ್ರು ಸಹಿತ ಅವರವರೇ, ಯಾರು ಹಿಡ್ಲಿಕ್ಕೆ ಬಂದ್ರೆ ಅವ್ರಾಗ ಒಬ್ಬರು ಶಿವಾಜಿ ಒಬ್ಬರು ಬಳಿ. ಈಗ ಈ ಶಿವಾಜಿ ಕೇಳ್ಕೊತಾನೆ ಕೂತಿರ್ತಾನೆ. ಕುದುರೆ ಮೇಲೆ ಒಮ್ಮೆ ಅವೇ ಶಿವಾಜಿ ಮಹಾರಾಜ ಅಂದ್ರೆ ಪಾಂಡುರಂಗ ಆ ಶಿವಾಜಿ ಮಹಾರಾಜರ ವೇಷ ಹಾಕ್ಕೊಂಡ್ರೆ ಓಡಿ ಹೋಗಿ ಅಡ್ಗಾಗ ಹೋಗಿ ಅವ್ರನ್ನ ಬಿಡ್ತಾನ ಅಂತ ಬರ್ತದೆ. ನಿಶ್ಚಯ ಮಾಡಬೇಕು ಅನ್ನುವಂಥದ್ದು ಈ ಕಥೆಯಿಂದ. ಇನ್ನೊಂದು ಕಥೆ ಯಾವುದು? ಪರಿಸಾ ಭಾಗವತ. ಪರಿಸಾ ಭಾಗವತ ಅಂದರೆ ಪಂಢರಪುರನಾಗ ಇರುವಂತಹ ಒಬ್ಬ ದೈವಿ ಭಕ್ತ ದೇವಿಯ ಭಕ್ತಿಯನ್ನು ಮಾಡಿ ಉಪಾಸನ ಮಾಡಿದಾಗ ದೇವಿ ಪ್ರತ್ಯಕ್ಷ ಆಗಿ ಒಂದು ಪರಿಸುಗಳು ಕೊಟ್ಟಿದ್ದಾರೆ. ಪರಿಸುಗಳು ಕೊಟ್ಟಿರ್ತಾ ಇದನ್ನು ಎಷ್ಟು ಬೇಕಾದ್ರೆ ನಿನಗೆ ಎಷ್ಟು ಬೇಕಾದ್ರೆ ಉಪಯೋಗ ಮಾಡ್ಕೊಡ್ಪ ಅಂತ ಕೊಟ್ಟಿರ್ತಾ. ಮತ್ತು ಪರಿಸುಗಳ ಕೈಯಾಗ ಸಿಕ್ಕರೆ ಎಲ್ಲಿ ಬೇಕಾದ್ರೆ ಎಲ್ಲ ಬಂಗಾರ ಮಾಡ್ಕೊಂಡು ಶ್ರೀಮಂತ ಆಗಿಬಿಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಶ್ರೀಮಂತಾಗಿ ಅದನ್ನ ಬಂಗಾರ ಮಾಡ್ಕೊಂಡು ತೆಗೆದು ಜಗಲಿ ಮೇಲೆ ಇಡೋದು ಹೀಗೆಲ್ಲ ಮಾಡಿರ್ತಾನೆ. ಪರಿಸಾ ಭಾಗವತನ ಹೇಳ್ತಿ, ನಾಮದೇವ್ ಮಹಾರಾಜನ ಹೇಳ್ತಿ, ಇವರಿಬ್ಬರು ಗೆಳತಿಯರಿರ್ತಾರೆ. ಗೆಳತಿಯರಿದ್ದ ಕೂಡಲೇ ಗೆಳತಿಯರಂದ್ರೆ ನೋಡ್ರಿ ಎಲ್ಲದಕ್ಕಿಂತ ಗೆಳೆಯರಂತಲೇ ಇರ್ತದೆ. ಇಬ್ಬರು ಕೂಡಿಸಿ ಒಗಿಲಿಕ್ಕೆ ಹೊಂಟಿರ್ತಾರೆ. ಹೊಂಟಾಗ ಈಕೆನೇ ಮೈ ತುಂಬ ಬಂಗಾರ, ಯಾಕೆ ಏನು ಬೇಕಾದ್ರೆ ಈಕೆನೇ ರಾಜಾಯಿ ನಾಮದೇವ್ ಮಹಾರಾಜರು ಹೇಳ್ತಿ ಅತಿ ಬಡವರು, ಅತಿ ಏನೂ ಇಲ್ಲೇ ಇಲ್ಲ. ಎಷ್ಟು ಬಡವಳಿದ್ದ ಅಂದ್ರೆ ಆಕೆ ಒಮ್ಮಂತರೂ ಏಕಾದಶಿ ದಿವಸ ಫರಾ ಮಾಡ್ಲಿಕ್ಕೆ ಸಹಿತ ಮನೆ ಇಲ್ಲ, ಏನೂ ಇರಲಾರ್ದಕ್ಕಾಗಿ ಹೋಗಿ ಚಂದ್ರಭಾಗದಾಗ ಹರ್ಕೊಳಿಕ್ಕೆ ಹೋಗಿರ್ತಾವೆ. ಮತ್ತು ಪಾಂಡುರಂಗ ಒಂದು ಯಾರೋ ವೇಷ ಹಾಕ್ಕೊಂಡು ಬಂದು ಎಲ್ಲ ಕೊಟ್ಟು ಹೋಗ್ತಾನೆ. ಆ ಕತ್ತಿ ಬೇರೆ ಇಷ್ಟು ಬಡ್ತಾನೆ. ಆವಾಗ ಆಕೆ ಪರಿಸಾ ಭಾಗವತನ ಹೇಳ್ತೀವಿ ಜೀವ ಮರವರ ಅಂತ. ನಾ ಇಷ್ಟು ಶ್ರೀಮಂತಾಗಿನಿ, ಹಾಗೂ ಇದ್ದಾರ ರಾಜ, ಆಕಿನೂ ಒಂದು ಸ್ವಲ್ಪ ಶಿಸ್ತ ಇದು ಆಗಲಿ ಅಂಥೇಳಿ ನಿನಗೊಂದು ಪರಿಸ್ಥಿತಿ ಕೊಡ್ತೀನಿ. ನೀ ಏನು ಮಾಡು, ಯಾರ ಮುಂದೆ ಹೇಳಬೇಡ, ಅದನ್ನು ತೊಗೊಂಡು ಹೋಗಿ ನಿನಗೆ ಎಷ್ಟು ಬೇಕಾದ್ರೆ ಬಂಗಾರ ಮಾಡ್ಕೊಂಡು ಬಂದು ಅನ್ಕೊಂಡು ಅಂದ್ಕೊಂಡು ಒಳ್ಳೆ ಚಲೋ ಆತಂತೇಳಿ ಆಕಿನೂ
ಇಸ್ಕೊಂಡು ಹೋಗ್ತಾ ಮತ್ತು ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು, ಅದು ಒಯ್ದು ಮಾಡ್ಕೊಂಡು ಮತ್ತೆ ನನಗೆ ಕೊಡಬೇಕು. ತೊಗೊಂಡು ಹೋಗಿ ಎಷ್ಟು ಬೇಕಾದ ಬಂಗಾರ ಮಾಡ್ಕೊತಾರೆ, ಬಂಗಾರ ಆಗಿಬಿಟ್ಟು ಸಾಮಾನು ಎಲ್ಲ ಕೆಂಪು ಸಾಮಾನುಗಳು ಶಿಸ್ತು ಅಡುಗೆ ಗಿಡಿಗೆ ಮಾಡಿ ಪಕ್ವಾನ ಮಾಡಿ ಎಲ್ಲ ಅಷ್ಟು ಎಲ್ಲ ತಯಾರು ಮಾಡ್ತಾ ಇವ್ರು ಪಂಡ್ರನಾಥನ ಗುಡಿಯಿಂದ ನಾಮದೇವ ಮಹಾರಾಜರು ಭಜನೆ ಮಾಡ್ಕೊಂಡು ಬರ್ತಾರೆ, ಬಂದು ಬಿಡ್ತಾರೆ, ಎಲ್ಲ ಚೇಂಜ್ ಆಗಿಬಿಡ್ತದೆ, ಎಲ್ಲ ಚೇಂಜ್ ಆಗಿಬಿಡ್ತದೆ. ಏನದು ಹಿಂಗ್ಯಾಕಿದು, ಏನು ಫರ್ಕಾತು ಅಂತೇಳಿ ಕಟ್ಟಿಗಚ್ಚಿ ಕೇಳ್ತಾರೆ. ಕೇಳ್ತಿಲ್ಲ ಮತ್ತು ಹೇಳಬೇಕಲ್ಲ, ಅವಾಗ ಹಿಂಗರೆ ಆಗಿದೆ, ಎಲ್ಲಿರುತ್ತಾ ಇಲ್ಲ ಪರಿಸರ ಇಸ್ಕೊತಾರೆ. ಇಸ್ಕೊಂಡು ಹೋಗಿ ಚಂದ್ರಭಾಗದಾಗ ಹೋಗೋದು, ಚಂದ್ರಭಾಗದಾಗ ಹೋಗೋದು ಮತ್ತು ನದಿಯಾಗಿ ಹೋಗೋದು ಕೂಡ ಅದು ಇಟ್ಟು ಕಲ್ಲು ಇರ್ತದೆ, ಅದು ಇಟ್ಟು ಇದು ಇರ್ತದೆ, ಅದು ಹೋಗೋದು ಕೂಡಲೇ ಗಾಬರಿ ಆಗಿಬಿಡ್ತದೆ. ಆ ಕೆರೆ ಹಾದಿ ಕಾಯ್ಲಿಕ್ಕತ್ತಿರ್ತಾರೆ, ಯಾರು ಪರಿಸರ ಹಾಕೋದೇ ಹೇಳ್ತಿ, ಆ ಕಲ್ಲು ಕೊಡ್ಲಿಕ್ಕೆ ನಮ್ಮ ಮನೆಯವ್ರು ಬಂದ್ರು ಅಂದ್ರೆ ನಾನು ಜೀವನ ತೊಗೋತಾರಂತೇಳಿ ಈಗ ಎಲ್ಲಿದೆ ಅನುಕೂಲ ಹಿಂಗಡೆ ಆಗ್ಯದ, ಸಿಕ್ಕಾಪಟ್ಟೆ ತ್ರಾಸ ಆಗಿಬಿಡ್ತು. ಮತ್ತಿನ್ನು ಅದನ್ನು ಸುಳ್ಳು ಹೇಳಂಗಿಲ್ಲ, ಪರಿಸರ ಹೋಗ್ಬೇಕು ಅವ್ರು ಬಂದು ಎಲ್ಲಿದೆ ಅದಕ್ಕೆಲ್ಲ ಇವತ್ತು ಬಂಗಾರ ಮಾಡೋಣ ಅಂತೇಳಿ ಇಸ್ಕೊಳಿಕ್ಕೆ ಹೋದ್ರೆ ಹಿಂಗರೆ ಆಗ್ಯದ ಅಂತೇಳಿ ತ್ರಾಸ ಮಾಡ್ಕೊಂಡು ಹೇಳ್ಕೊತ ಹೇಳ್ತಾರೆ. ನಾಮದೇವ ಮಹಾರಾಜನ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಟ್ಟು, ನನಗೇನು ಬುದ್ಧಿ ಅದಾನ ಏನದಾನ ಪರಿಸಿಗಲ್ಲ, ನಾ ಇಟ್ಟು ದೇವಿ ಉಪಾಸನ ಮಾಡಿ ಇದನ್ನು ಪ್ರಾಪ್ತ ಮಾಡ್ಕೊಂಡಿದ್ದೆ, ಅದನ್ನು ನೀನು ನದಿಯಾಗ ಹೋಗೋದಿಲ್ಲ, ಏನು ಮಾಡ್ಬೇಕಂತ ಮತ್ತು ಈಗ ಏನು ಮಾಡಿ ನಾನು ಪರಿಸಿಗಲ್ಲ ಅನ್ಕೊಳ್ಳೋದು ತಂದು ಕೂಡಲೇ ಹೋಗಿ ಚಂದ್ರಭಾಗದೊಳಗೆ ನನ್ನ ನಾಮದೇವ ಮಹಾರಾಜರು ಹೋಗಿ ನಿಂದಿರ್ತಾರೆ, ನಿಂತ ಮುಳುಗ್ತಾರೆ. ಒಂದು ಬಗಸಿ ಉಸುಕಿರ್ತದ, ಅದನ್ನು ಒಂದು ಬಗಸಿ ತೊಗೊಂಡು ಇದ್ರ ನಿನ್ನ ಪರಿಸಿಗಲ್ಲಿ ಯಾವುದಾದ್ರು ತೊಗೊಂಡು ಅವು ಎಷ್ಟು ಬಗಸಿದ್ದಿಲ್ಲ ಅಷ್ಟೆಲ್ಲ ಪರಿಸಿಗಲ್ಲೇ ಆಗಿಬಿಟ್ಟಿದ್ವು. ಪೂರ ಏನು ಬಗ್ಸಿ ತುಂಬನ ಪರಿಸಿಗಲ್ಲ ಗಾಬರಿ ಆಗಿಬಿಟ್ಟು ಪರಿಸರ ಭಾಗವತ ಅವನ ಹೆಸರೇ ಭಾಗವತವ ಪರಿಸ ಅಂತಾನೆ ಪರಿಸ್ಕಲ್ಲದ ಸಂಬಂಧ ಗಾಬರಿ ಆಗಿಬಿಟ್ಟವ. ಸಾಷ್ಟಾಂಗ ನಮಸ್ಕಾರ ಹಾಕಿದ್ವಿ, ಏನಪ್ಪ ನೀವು ಇಷ್ಟು ಸಂತರು ಅಂತ ಇಂಥ ಒಂದು ಸಾಮರ್ಥ್ಯ ಇರ್ತದ ಅಂಥೇಳಿ ಒಂದು ಅದರಿಂದ ಅದೇನು ತೊಗೊಂಡು ಕೂಡಲಾಗ ತೊಗೊಂಡು ಹೋಗ್ಬೇಕಲ್ಲಿ ಉಳ್ಕಿತ್ತು. ಮತ್ತು ಉಳ್ಕಿತ್ತು ಏನಂದ್ರೆ ಚಂದ್ರಭಾಗದಾಗ ಹೋಗೋದು ವಿಠಲ 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 ಅಂದ್ರೆ ಸಂತರ ಸ್ಥಿತಿ ಹೆಂಗಿದ್ರು ಸಹಿತ ಆನಂದ ಹೆಂಗಿರ್ತಾರೆ. ಅವರು ಇಚ್ಛಾ ಮಾಡಿದರೆ ಭಗವಂತ ಏನು ಬೇಕಾದ ಮಾಡ್ತಾನೆ. ಇದನ್ನು ನಮ್ಮ ಮಹಾರಾಜರು ನಮಗೆಲ್ಲರಿಗೂ ಇವತ್ತಿನ ದಿವಸ ನಾವು ನೋಡಲಿಕ್ಕಾಗಿ ಏನು ಶ್ರೀಮಂತಿಕೆ ಅದ, ಏನು ವೈಭವ ಅದ ನಮ್ಮಲ್ಲಿ. ಮಹಾರಾಜರ ಭಕ್ತಿ ಹೆಂಗೆ ನಡೀಲಿಕ್ಕಂತಂದ್ರೆ ಏನು ಖರ್ಚು ಮಾಡಿದರೂ ಯಾರಿಗೂ ಕಡಿಮೆನೇ ಅನ್ಸೋದು, ಇನ್ನೂ ಕಡಿಮೆ ಅನ್ನೋದು. ಏನು ಮಾಡಲಿ ಇದಕ್ಕೆಲ್ಲ ಕಾರಣ ನೋಡಿ ಮಹಾರಾಜರ ಕೃಪಾ. ಹಂಗೆ ನಾವು ನೀವು ಪರಿಸ್ಥಿತಿ ಏನು ಹಾಕಿರಲ್ಲ, ಮಹಾರಾಜರ ಭಕ್ತಿಯೊಳಗೆ ಒಟ್ಟು ನಾವು ಏನಪ್ಪ ಅಂದ್ರೆ ಕೆಟ್ಟ ಬುದ್ಧಿ ಮಾಡಬಾರ್ದು, ಓಡಾಡಬಾರ್ದು. ಮಹಾರಾಜರಿದ್ದಾರೆ ಅನ್ನುವಂಥ ಇದರಿಂದ ಆನಂದದಿಂದ ಭಕ್ತಿ ಮಾಡಬೇಕು ಅನ್ನುವಂಥದ್ದು ಈ ಕಥೆಯಿಂದ ಹಾಕ್ಕೊಂಡು ಉಪಾಸನೆಗಳನ್ನು ಯಾವ ಕಾಲಕ್ಕೂ ಬಿಡಬಾರ್ದು ಅನ್ನೋದು ಆ ಯೋಗ ಪ್ರಮಾಣ. ಈ ಎರಡು ಒಂದು ಮಹಾನ್ ಭಕ್ತರ ಒಂದು ಪ್ರಸಂಗದಿಂದ ನಮಗೆ ಅನುಭವ ಬರ್ತದೆ. ಹಾಗೆ ನಾವು ನೀವುಗಳೆಲ್ಲ ಒಂದು ನಿಯಮ ಹಾಕೋದು. ಆಮೇಲೆ ನಾವ್ಯಾರು ಬಡವರಲ್ಲ, ನಾವು ಶ್ರೀಮಂತರು. ಹೆಂಗೆ ಜ್ಞಾನೇಶ್ವರ ಮಹಾರಾಜರು ಅಂದ್ರಲ್ಲ, ಅಮೀ ಶ್ರೀಮಂತ ಅಂದ್ರಲ್ಲ, ಹಂಗೆ ನಾವು ಹಂಗೆ ಏನಪ್ಪ ಅಂದ್ರೆ ಶ್ರೀಮಂತರ ನಮ್ಮ ಕಡೆ ಏನು ಕಡಿಮೆ ಅದ ಹೇಳಿ ನಮಗಂತೂ ಹಂಗೆ ಅನಿಸ್ಬಿಟ್ಟದ. ಅದಕ್ಕೆ ಮತ್ತು ಜ್ಞಾನೇಶ್ವರ ಮೌಲ್ಯರು ಅಂದರು, ಕಲ್ಪತರುತ್ತಲ ಬಡ್ಡಿ ಚೌಕೋಣಿ ಬಯಸಲ ಕಾಯಿ ಗುಣೈತ್ಯ. ನಾವು ಕಲ್ಪವೃಕ್ಷದ ಕೆಳಗೆ ನಿಂತವ್ರು, ನಾವು ಏನು ಕಲ್ಪನಾ ಮಾಡ್ತೇವೆ ಸಿಗ್ತದೆ ಅಂದಾಗ ಓಡಾಡುವಂಥ ಅವಶ್ಯಕತೆ ಇಲ್ಲ. ನಾವು ನೀವು ಅಂಥ ಒಂದು ನಿಷ್ಠ ಇಟ್ಟುಕೊಂಡು ಸಮರ್ಥ ಭಕ್ತಿಯೊಳಗೆ ಮುಂದುವರಿಯುವ ಅನ್ನುವಂಥ ಮಾತ್ರ ಈ ಎರಡು ಪ್ರಸಂಗದಿಂದ ನಮಗೆ ಅನುಭವ ಬರ್ತದೆ ಅಂತ ಹೇಳ್ಕೊತ ಇವತ್ತಿನ ಒಂದು ಸೇವೆ ರಾಜಾ ಮಹಾರಾಜ್ ಕಿ ಜೈ ಶ್ರೀ ಗುರುದೇವ್.